ಭಾರತದ ಪ್ರಧಾನಿ ನರೇಂದ್ರ ಮೋದಿಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡ್ನಾಪ್ ಮಾಡ್ತಾರಾ? ಈ ತರಹದ್ದೊಂದು ಮಿಂಚಿನ ಸಂಚಲನಾತ್ಮಕವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಮಹಾರಾಷ್ಟ್ರದ ಮಾಜಿ ಸಿಎಂ ಪೃಥ್ವಿರಾಜ್ ಚವಾಣ್. ಈ ಹೇಳಿಕೆಯ ನಂತರ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ವೆನೆಜುವೆಲಾ ಅಧ್ಯಕ್ಷ ಮಡುರೋರನ್ನ ಅಪಹರಿಸಿದಂತೆ ಪ್ರಧಾನಿ ಮೋದಿಯನ್ನ ಟ್ರಂಪ್ ಅಪಹರಣ ಮಾಡ್ತಾರಾ? ಮಹಾರಾಷ್ಟ್ರದ ಎಕ್ಸ್ ಸಿಎಂ ಪೃಥ್ವಿರಾಜ್ ಚವಾಣ್ ಪ್ರಶ್ನಿಸಿದ್ದಾರೆ. ಅಮೆರಿಕದ ಸುಂಕದ ಹೊಡೆತಕ್ಕೆ ಭಾರತ ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಂಡಿದೆ. ಆ ಕಾರಣಕ್ಕೆ ಟ್ರಂಪ್ ಮೋದಿ ಜೊತೆಗೆ ಸಿಟ್ಟಾಗಬಹುದು, ಭಾರತದ ಜೊತೆಗೆ ಕೆಂಡ ಕಾರಬಹುದು, ಭಾರತದ ವಿರುದ್ಧ ಷಡ್ಯಂತ್ರ ಮಾಡಬಹುದು. ವೆನೆಜುವೆಲಾದ ಅಧ್ಯಕ್ಷನ ಸ್ಥಿತಿ ಹೆಂಗಾಯ್ತೋ ಅದೇ ತರಹದ ಸ್ಥಿತಿ ನರೇಂದ್ರ ಮೋದಿಗೆ ಆಗಲಾರ್ದ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ವೆನೆಜುವೆಲಾ ಅಲ್ಲಿನ ಆ ದೇಶದ ತೈಲ ಸಂಪತ್ತಿನ ಮೇಲೆ ಕಣ್ಣಿಟ್ಟು ಕೂತಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಗಾದ್ರೂ ಮಾಡಿ ವೆನೆಜುವೆಲಾವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು, ತನ್ನ ನಿಯಂತ್ರಣಕ್ಕೆ ತರಬೇಕು, ತನ್ನ ಸ್ವಾಮ್ಯಕ್ಕೆ ಅದನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳಿ ಕಾದು ಕೂತು ಹೊಂಚು ಹಾಕಿದ ಭಾಗವಾಗಿನೇ ವೆನೆಜುವೆಲಾದ ಅಧ್ಯಕ್ಷ ಮುರುಡೋರನ್ನ ರಾತ್ರೋರಾತ್ರಿ ಎತ್ತಾಕೊಂಡು ಹೋಗಿದ್ದು. ಇನ್ನೇನು ಹೆಂಡ್ರ ಜೊತೆ ಕಣ್ಣು ಮುಚ್ಚಿ ಮಲಗಬೇಕು ಅಧ್ಯಕ್ಷ, ತಟ್ಟಿದ್ರು ಬಾಗಿಲನ್ನ ಅಲ್ಲಿನ ಆರ್ಮಿಗಳು, ಅಮೆರಿಕಾದ ಸೇನೆ ಮಲಗಿದ್ದು ಸಾಕು, ಎದ್ದು ಬಾ ಅಂತ ಹೇಳಿ ಕರ್ಕೊಂಡೋದು. ಕಣ್ಣು ಮುಚ್ಚಿ ಫ್ಲೈಟ್ ಒಳಗೆ ಕೂರಿಸಿದ ನಂತರನೇ ಯುವರ್ ಅಂಡರ್ ಅರೆಸ್ಟ್ ಅಂದಿದ್ದು ಅಮೆರಿಕಾದ ಸೈನಿಕ ಪಡೆ. ಅದಾದ ನಂತರ ಆತನನ್ನ ನ್ಯೂಯಾರ್ಕ್ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಅದು ಬೇರೆ ಒಂದು ಇಂಟರ್ನ್ಯಾಷನಲ್ ಲೀಗಲ್ ಪ್ರೊಸೀಜರ್ಗಳೆಲ್ಲ ಇದೆ. ಆದರೆ ಇಂಟರ್ನ್ಯಾಷನಲ್ ಕ್ರೈಮ್ ಕೋರ್ಟ್ನಲ್ಲಿ ಅಮೆರಿಕ ಒಂದು ಸದಸ್ಯತ್ವ ರಾಷ್ಟ್ರವಲ್ಲ ಅನ್ನೋದು ಬೇರೆ ಚರ್ಚೆ. ವೆನೆಜುವೆಲಾದ ಒಳಗು ನುಗ್ಗಿ ಆ ದೇಶದ ಸಾರ್ವಭೌಮತೆಯ ವಿರುದ್ಧ ರಣಕಹಳೆ ಮೊಳಗಿಸ್ತಾರೆ ಅನ್ನೋದು ಕೂಡ ವಿಶ್ವಸಂಸ್ಥೆಯ ಅನುಮತಿಯನ್ನು ಪಡೆಯದೆ ಅನ್ನುವುದು ಈಗ ರಾಜಕೀಯ ಜಾಗತಿಕವಾದ ಚರ್ಚೆಗೆ ಕಾರಣವಾಗಿದೆ. ಈ ಎಲ್ಲದರ ನಡುವೆ ಪೃಥ್ವಿರಾಜ್ ಚವಾಣ್ ಹೇಳ್ತಾರೆ, ನಾವು ಕೂಡ ಅಮೆರಿಕದ ವಿರುದ್ಧ, ಅದರ ಸುಂಕದ ವಿರುದ್ಧ ಧ್ವನಿ ಎತ್ತಿದ್ದೀವಿ, ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಂಡಿದ್ದೀವಿ. ಅಮೆರಿಕಾದ ಶತ್ರು ರಾಷ್ಟ್ರ ರಷ್ಯಾದ ಜೊತೆ ಸಖ್ಯವನ್ನು ಬೆಳೆಸಿದ್ದೀವಿ, ಅಮೆರಿಕಾದ ಶತ್ರು ರಾಷ್ಟ್ರ ಚೀನಾದ ಜೊತೆ ಸ್ನೇಹವನ್ನು ಬೆಳೆಸಿದ್ದೀವಿ. ಈ ಕಾರಣಕ್ಕೋಸ್ಕರ ಅಮೆರಿಕ ನಮ್ಮ ವಿರುದ್ಧ ಧ್ವನಿ ಎತ್ತಬಹುದು, ರಣಕಹಳೆ ಮೊಳಗಿಸಬಹುದು. ಹೇಗೆ ವೆನೆಜುವೆಲಾದ ಒಳಗೆ ರಾತ್ರೋರಾತ್ರಿ ನುಗ್ಗಿ ಅಲ್ಲಿನ ಅಧ್ಯಕ್ಷ ಮುರುಡೋರನ್ನ ಕಿಡ್ನಾಪ್ ಮಾಡಿದ್ರು, ಹಾಗೆ ಭಾರತಕ್ಕೂ ನುಗ್ಗಿ ನವದೆಹಲಿಗೆ ಇಳಿದು ನರೇಂದ್ರ ಮೋದಿಯನ್ನು ಕಿಡ್ನಾಪ್ ಮಾಡಲಾರ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಈ ವಿಚಾರವೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಒಟ್ಟಾರೆ ಮಹಾರಾಷ್ಟ್ರದ ಮಾಜಿ ಸಿಎಂ ಸ್ಟೇಟ್ಮೆಂಟ್ ಈಗ ಸಂಚಲನವನ್ನು ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.